ಹಾಗಾಗಿ ಯಾವ ದೇಶದಲ್ಲಿ ಬಡವರ ಆರ್ಥಿಕ ಚೈತನ್ಯವನ್ನು ನಾವು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತೀವಿ, ಆ ದೇಶದ ದೊಡ್ಡ ಆರ್ಥಿಕತೆಯು ಬೆಳೆಯುತ್ತೆ. ಬಹಳ ಜನ ಉಲ್ಟಾ ತಿಳ್ಕೊಂಡಿದ್ದಾರೆ. ಕಾರ್ಪೊರೇಟ್ ವಲಯಕ್ಕೆ ನಾವು ಹೆಲ್ಪ್ ಮಾಡಿದ್ರೆ, ಅದಾನಿ ಅಂಬಾನಿಗಳಿಗೆ ಬಹಳ ದೊಡ್ಡ ಸಾಲವನ್ನು ಕೊಟ್ಟು ಆಮೇಲೆ ಸಾಲ ಮನ್ನಾ ಮಾಡಿದ್ರೆ ಆಗ ದೇಶದ ಆರ್ಥಿಕತೆ ನಂಬರ್ 1 ಆಗುತ್ತೆ ಅಂತ ತಿಳಿದಿದ್ದಾರೆ. ಅದು ಬಹಳ ತಪ್ಪಾಗಿರುವಂತಹ ಮಾತು. ಅರ್ಥಶಾಸ್ತ್ರಜ್ಞರು ಬಹಳ ಜನ ಚಿಂತಕರು ಹೇಳಿದ್ದಾರೆ, ಯಾವಾಗಲೂ ಕೂಡ ಆರ್ಥಿಕ ಶಕ್ತಿ ಬೆಳಿಬೇಕು ಅಂತ ಹೇಳಿದರೆ, ಒಂದು ದೇಶದ ಆರ್ಥಿಕ ಚೈತನ್ಯ ವೇಗವಾಗಿ ವೃದ್ಧಿ ಆಗಬೇಕು ಅಂತ ಹೇಳಿದರೆ ಆ ದೇಶದ ಬಡ ಜನರಿಗೆ ಕೊಡಬೇಕಾಗಿರುವ ಆರ್ಥಿಕ ಸೌಲಭ್ಯಗಳನ್ನು ಕೊಡಬೇಕು, ಆರ್ಥಿಕ ಚಟುವಟಿಕೆ ಜಾಸ್ತಿ. ನೀವು ಶ್ರೀಮಂತರಿಗೆ ಯಾವುದೇ ರೂಪದಲ್ಲಿ ನೀವು ಕೊಡುವಂತಹ ಧನ ಸಹಾಯ, ಆರ್ಥಿಕ ಸಹಾಯ, ಅವರು ಸ್ಯಾಚುರೇಷನ್ ಮುಟ್ಟಿರ್ತಾರೆ. ಅವರು ಹೊಸದಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ಅವರಿಂದ ಬಹಳ ದೊಡ್ಡ ಆದಾಯ ಬರುತ್ತೆ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಆದರೆ ಯಾವಾಗ ನಾವು ಬಡವರಿಗೆ ಆರ್ಥಿಕ ಚೈತನ್ಯ ಬರುವಂತೆ ಆರ್ಥಿಕ ನೆರವನ್ನು ನೀಡ್ತೀವಿ, ಆಗ ಅವರೆಲ್ಲರೂ ಕೂಡ ಮತ್ತೆ ಹಣ ಚಲಾವಣೆಗೆ ಬರುವಂತೆ ಮಾಡಿ ಆರ್ಥಿಕತೆ ಬಲಗೊಳ್ಳುವಂತೆ ಮಾಡ್ತಾರೆ. ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಒಂದು ಬಜೆಟ್ ನ ಮಂಡಿಸ್ತಾ ಇದ್ದಾರೆ. ನಾವೆಲ್ಲರೂ ಊಹಿಸಿರುವಂತೆ ಅಥವಾ ಊಹಿಸಬಹುದಾಗಿರುವಂತೆ ಬಹುಶಃ ಬಜೆಟ್ ನ ಬಹಳ ದೊಡ್ಡ ಪಾಲು ಗ್ಯಾರಂಟಿ ಯೋಜನೆಗಳಿಗೆ ಹೋಗಿದೆ. ಇನ್ನು ಉಳಿದಂತಹ ಮಿಕ್ಕ ಜನಪರ ಯೋಜನೆಗಳಿಗೆ ಅವರ ವಿವೇಚನಾನುಸಾರ ಏನಾದರೂ ಹಣವನ್ನು ಇಡ್ತಾರೆ. ಅವರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ವರ ಎತ್ತಿರುವಂತಹ ಪ್ರತಿಯೊಬ್ಬರು ಹೇಳ್ತಾ ಇರೋದು, ಈ ರಾಜ್ಯದ ಆಯವ್ಯಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಬಹಳ ಹಣ ಹೋಗ್ತಾ ಇರೋದ್ರಿಂದ ಬೇರೆ ಅಭಿವೃದ್ಧಿ ಯೋಜನೆಗಳನ್ನು ಮಾಡೋದಕ್ಕಾಗ್ತಾ ಇಲ್ಲ. ಆದ್ರೆ ಗ್ಯಾರಂಟಿ ಯೋಜನೆಗಳು ಅನ್ನೋದೇನೆ ಕರ್ನಾಟಕದ ಜನಸಾಮಾನ್ಯರ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಗೊಳಿಸುವ, ಆ ಮುಖಾಂತರವಾಗಿ ಅವರ ಆರ್ಥಿಕ ಶಕ್ತಿಯನ್ನು ಬೆಳೆಸುವ, ಆ ಮುಖಾಂತರವಾಗಿ ಅವರ ಸಾಮಾಜಿಕ ಶಕ್ತಿಯನ್ನು ಬೆಳೆಸುವ, ಆರ್ಥಿಕತೆಯನ್ನು ಕಟ್ಟುವಂತಹ ಒಂದು ಸೂಕ್ತವಾಗಿರುವಂತಹ ವಿವೇಚನಾಯುತವಾದ ನಿರ್ಧಾರ. ಇದನ್ನ ಬಹಳ ಜನ ಗಮನಿಸ್ತಾ ಇಲ್ಲ. ಬಡವರಿಗೆ ಅನ್ನ, ಅವರಿಗೆ ಬೇಕಾಗಿರುವ ವಿದ್ಯುತ್ತು, ಅವರಿಗೆ ಬೇಕಾಗಿರುವ ಸಾರಿಗೆ ವ್ಯವಸ್ಥೆ, ಇವುಗಳನ್ನು ಉಚಿತವಾಗಿ ಕೊಟ್ಟರೆ ಉಳಿಯೋ ಹಣವನ್ನು ಬಡವರು ಏನ್ ಮಾಡ್ತಾರೆ? ಅವರು ಮತ್ತೆ ಅದನ್ನು ಆರ್ಥಿಕ ಚಟುವಟಿಕೆಗೆ ತೊಡಗಿಸ್ತಾರೆ, ವಸ್ತುಗಳನ್ನ ಕೊಳ್ತಾರೆ, ತಮ್ಮ ಜೀವನವನ್ನು ಸುಧಾರಣೆ ಮಾಡ್ಕೊಳ್ತಾರೆ, ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ತಾರೆ, ಮಕ್ಕಳನ್ನು ಓದಿಸ್ತಾರೆ, ಫೀಸ್ ಕಟ್ತಾರೆ. ಒಟ್ಟಾರೆ ಕರ್ನಾಟಕದ ಜನಸಂಪನ್ಮೂಲ, ನಾವು ಮಾನವ ಶಕ್ತಿ ಅಂತ ಏನ್ ಹೇಳ್ತೀವಿ, ಅದು ಗುಣಾತ್ಮಕವಾಗಿ ಅಭಿವೃದ್ಧಿ ಬರುತ್ತೆ. ಆದ್ರಿಂದ ಯಾವಾಗಲೂ ಬುಡಕ್ಕೆ ನೀರರಿಬೇಕು, ಇದು ಪದ್ಧತಿ. ರೈತ ಆಗಿರೋರು ಯಾವತ್ತೂ ನೆತ್ತಿಗೆ ನೀರರಿಯಲ್ಲ. ನೆತ್ತಿಗೆ ನೀರಿರುವುದರಿಂದ ಗಿಡ ಬೆಳೆಯೋದಿಲ್ಲ, ಹಸಿರು ಉತ್ಪಾದನೆ ಆಗೋದಿಲ್ಲ. ಬುಡಕ್ಕೆ ನೀರರಿಬೇಕು. ಜನಸಾಮಾನ್ಯರನ್ನರು ಒಂದು ಸಮಾಜದಲ್ಲಿ ನಿಜವಾಗಲೂ ಬೇರುಗಳಿದ್ದಂತೆ ಅವರ ದುಡಿಮೆಯ ಫಲ ಆಮೇಲೆ ಅಲ್ಲ ಹಣ್ಣಾಗುತ್ತೆ, ಹೂವಾಗುತ್ತೆ. ಬುಡಕ್ಕೆ ನೀರಿರಬೇಕು, ಬುಡಕ್ಕೆ ಗೊಬ್ಬರವನ್ನು ಹಾಕಬೇಕು. ಅದರಿಂದ ಬೀದಿ ವ್ಯಾಪಾರಿಗಳು ಕೂಡ ಬುಡದಂತಹ ಜನ, ಬೇರಿನಂತಹ ಜನ, ಅಸಂಘಟಿತ ಕಾರ್ಮಿಕರು, ಹೊಲಗದ್ದೆಗಳಲ್ಲಿ ದುಡಿಯುವಂತಹ ಕೂಲಿಗಳು, ಬೀದಿ ವ್ಯಾಪಾರಿಗಳು, ರಿಕ್ಷಾ ಚಾಲಕರು, ಬೇರೆ ಬೀದಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಣ್ಣ ಪುಟ್ಟ ಕಸುಬುದಾರ ಸಮುದಾಯಗಳವರು, ಇವರು ಒಂದು ದೇಶದ ಆರ್ಥಿಕತೆಗೆ ನಿಜವಾದ ಬೆನ್ನೆಲುಬು ಮತ್ತು ನಿಜವಾದ ಶಕ್ತಿಯನ್ನು ತುಂಬಬಲ್ಲವರು. ಇಲ್ಲಿ ಮನುಷ್ಯರು ಬದುಕ್ತಾರೆ, ದೇಶವೂ ಬದುಕುತ್ತೆ. ಬರೀ ದೇಶದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅಮೆರಿಕಕ್ಕೆ ಸಮ ಇದ್ದೀವಿ ಅಂತ ತೋರಿಸಿದ್ರೆ ಸಾಕಾಗಲಿಲ್ಲ. ಇಲ್ಲಿ ಜನರನ್ನ ಬಡತನದಲ್ಲಿಟ್ಟು, ಹಸ್ತಿರೋ ಜನರನ್ನ, ಅನಕ್ಷರಸ್ಥರನ್ನ, ಹರಿದಿರೋ ಬಟ್ಟೆಯವರನ್ನ ಭಾರತ ದೇಶದಲ್ಲಿಟ್ಟು ಅಂತಾರಾಷ್ಟ್ರೀಯ ಅಂಕಿಅಂಶಗಳಲ್ಲಿ ಭಾರತ ದೇಶ ಬಹಳ ಮುಂದುವರೆದಿದೆ ಕೈಗಾರಿಕೆಗಳಲ್ಲಿ ಅಂತ ಹೇಳಿದ್ರೆ ಅದು ಪೊಳ್ಳು ಅಭಿವೃದ್ಧಿ ಆಗುತ್ತೆ, ಸುಳ್ಳು ಅಭಿವೃದ್ಧಿ ಆಗುತ್ತೆ. ನಿಜವಾದ ಅಭಿವೃದ್ಧಿ ಆಗೋದು, ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಇಂದಿರಾ ಗಾಂಧಿ ಅವರು 20 ಅಂಶಗಳ ಕಾರ್ಯಕ್ರಮ ತಂದರು, ಗರೀಬಿ ಹಠಾವನ್ನ ತಂದರು, ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳನ್ನು ತಂದರು, ಅರಸುವವರು ಉಳುವವನೇ ಹೊಲದೊಡೆಯ ಭೂಮಿಯನ್ನು ತಂದರು, ಋಣ ಪರಿಹಾರ ಕಾಯ್ದೆಯನ್ನು ತಂದರು, ಜೀತಗಾರಿಕೆಯನ್ನು ವಿಮೋಚನೆ ಮಾಡಿಸುವಂತ ಕಾಯ್ದೆಯನ್ನು ತಂದರು. ಇದೆಲ್ಲದರಿಂದ ಇವತ್ತು ಭಾರತದಲ್ಲಿ ಕರ್ನಾಟಕ ನಂಬರ್ 2 ಅದರ ಆದಾಯ ಗಳಿಕೆಯಲ್ಲಿ. ಮಹಾರಾಷ್ಟ್ರವನ್ನು ಬಿಟ್ಟರೆ ಅತ್ಯಂತ ಹೆಚ್ಚಿಗೆ GST ಕಟ್ತಾ ಇರುವ ರಾಜ್ಯ ಯಾವುದು ಅಂತ ಹೇಳಿದ್ರೆ ಕರ್ನಾಟಕ. ಯಾವುದರಿಂದ ಬಂದದ್ದು? ಕರ್ನಾಟಕದ ಜನ, ಅದರಲ್ಲೂ ಹಳೆ ಮೈಸೂರಿನ ಭಾಗದ ರೈತಾಪಿ ಜನ, ಕೂಲಿ ಜನ,